ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಧರ್ಮವಂತರು, ಒಳ್ಳೆಯವರು ಎಲ್ಲರಿಗೂ 2025ನೇ ಇಸ್ವಿಯ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೈವ ಹಾಗೂ ಗುರು ಆಶೀರ್ವಾದ ಹಾಗೂ ಈ ಪ್ರಕೃತಿ ಒಂದು ಸಹಾಯ, ಆಶೀರ್ವಾದ, ಸಹಕಾರ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ಬಯಸ್ತೀನಿ. ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಲಭಿಸ್ಲಿ. ಹಾಗೆ ಅಷ್ಟೈಶ್ವರ್ಯ ಅಂತ ಏನಿರುತ್ತೆ ಅದು ಕೂಡ ಲಭಿಸ್ಲಿ. ನಿಮ್ಮ ಒಳ್ಳೆತನ ನಿಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾನು ಈ ಯುಗಾದಿ ಹಬ್ಬ ಏನಿದೆ 2025ನೇ ಇಸ್ವಿದು, ಇದರ ಪರವಾಗಿ ನಾನು ನಿಮಗೆ ನನ್ನ ಆಶೀರ್ವಾದಗಳು. ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ವೈಜ್ಞಾನಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅರ್ಥಾತ್ ಪಾರಮಾರ್ಥಿಕವಾಗಿ ಹಬ್ಬಗಳ ಒಂದು ವಿಶೇಷತೆ ಏನು? ಹಿಂದೂ ಧರ್ಮದಲ್ಲಿ ಪ್ರತಿದಿನ ನನಗೆ ಗೊತ್ತಿರೋ ಹಾಗೆ 98% ಪ್ರತಿದಿನ, ಅಥವಾ ಅವಾಗಲೂ ಒಂದು ದಿನ 2 ದಿನ ಮಿಸ್ ಆಗ್ಬೋದು ಅಷ್ಟೇ, ಪ್ರತಿದಿನ ಹಬ್ಬಗಳಿರುತ್ತೆ ಹಿಂದೂಗಳಿಗೆ ಪ್ರತಿದಿನ ಹಬ್ಬ ಇರುತ್ತೆ ಹಿಂದೂ ಧರ್ಮದಲ್ಲಿ. ನಿಮ್ಗೆ ಗೊತ್ತಾದು ನೋಡಿ, ಜಯಂತಿಗಳು ಬರುತ್ತೆ. ಕನಕದಾಸರ ಜಯಂತಿ, ಪುರಂದಾಸರ ಜಯಂತಿ, ರಾಘವೇಂದ್ರ ಸ್ವಾಮಿಗಳ ಜಯಂತಿ, ಓಂ ಶ್ರೀ ಕೈವಾರ ನಾರಾಯಣ ತಾತ, ಯೋಗಿ ನಾರಾಯಣ ತಾತ ಜಯಂತಿ, ಓಂ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಜಯಂತಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಹಾಗೆ ಆರಾಧನೆಗಳು, ಸ್ವಾಮೀಜಿಗಳು, ಗುರುಗಳು, ಮಹಾತ್ಮರು, ಯೋಗಿಗಳು, ತಪಸ್ವಿಗಳು, ಋಷಿಗಳು, ಮಹಾಮಾತೆಯರು, ಸಂತರು, ಶರಣರು, ದಾಸರು, ಇವರೆಲ್ಲರ ಒಂದು ಜಯಂತಿ ಪ್ರತಿದಿನ ಹಿಂದೂ ಧರ್ಮದಲ್ಲಿ ಬರುತ್ತೆ. ಜೊತೆಗೆ ಪೌರ್ಣಮಿಗಳು. ಏನೇನು ಪೌರ್ಣಮಿ? ಕಾರ್ತಿಕ ಪೌರ್ಣಮಿ, ಕಾರ್ತಿಕ ಮಾಸದಲ್ಲಿ. ಚೈತ್ರ ಪೌರ್ಣಮಿ ಅಂದರೆ ಈಗ ಹಿಂದೂಗಳಿಗೆ ಹೊಸ ವರ್ಷ ಅಂತ ನೀವೇನು ಕರಿತೀವಿ, ಯುಗಾದಿ ಹಬ್ಬದ ದಿನದಿಂದ 2025ನೇ ಇಸ್ವಿನಲ್ಲಿ ಭಾನುವಾರ 30ನೇ ತಾರೀಕು ಮಾರ್ಚ್ ಭಾನುವಾರ 30ನೇ ತಾರೀಕು ಭಾನುವಾರ 2025ನೇ ಇಸ್ವಿ ಯುಗಾದಿ ಮೊದಲ ದಿನ. ಅಲ್ಲಿಂದ ಒಂದು 14 ದಿನಕ್ಕೆ ಅಂದರೆ 12ನೇ ತಾರೀಕು, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿ ಬರುತ್ತೆ. ಇದು ವರ್ಷದ ಮೊದಲ ಪೌರ್ಣಮಿ ಹಿಂದೂಗಳಿಗೆ ವರ್ಷದ ಮೊದಲ ಪೌರ್ಣಮಿ. ಅದೇ ರೀತಿ ಕಾರ ಹುಣ್ಣಿಮೆ, ಅನಂತ ಹುಣ್ಣಿಮೆ, ಗುರು ಪೌರ್ಣಮಿ, ಕಾರ್ತಿಕ ಪೌರ್ಣಮಿ, ಬುದ್ಧ ಪೌರ್ಣಮಿ ಇತ್ಯಾದಿ 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 ಪೌರ್ಣಮಿಗಳು ಬರುತ್ತೆ. ಪೌರ್ಣಮಿಗಳ ವಿಶೇಷತೆ ಏನಪ್ಪ ಅಂದರೆ, ಆಕಾಶದಲ್ಲಿ ಚಂದ್ರ ಭಗವಾನ ಬಹಳ ಪ್ರಬಲ ಶಕ್ತಿಯಾಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನೆ. ಚಂದ್ರ ಭಗವಾನನಿಗೆ ಎಲ್ಲಿಂದ ಬಂತು ಅಷ್ಟು ಬೆಳಕು? ಸೂರ್ಯ ಭಗವಾನನಿಂದ ಚಂದ್ರ ಭಗವಾನನ ಮೇಲೆ ಕಿರಣಗಳು ಬೀಳುತ್ತೆ. ಅದು ಹೇಗೆ ಅಂದರೆ, ನಮಗೆ ಭೂಮಿ ಮೇಲೆ ಬೆಳಗ್ಗೆ ಎದ್ದಾಗ 6 ಗಂಟೆಗೋ 6:15ಗೋ 6:15ಗೋ 7 ಗಂಟೆಗೋ ಸೂರ್ಯ ಭಗವಾನನ ಉದಯ ಆಗುತ್ತೆ, ಬೆಳಗ್ಗೆ ಉದಯ ಆಗುತ್ತೆ. ಆಗ ನಮಗೆ ಆರೆಂಜ್ ಕಲರ್ ಸೂರ್ಯ ಭಗವಾನ ಕಾಣಿಸ್ತಾನೆ, ತುಂಬ ದೊಡ್ಡದಾಗಿ, ಭಾಳ ಪ್ರಶಾಂತವಾಗಿ ಬಂಗಾರದ ಕಲ್ಲರ್ ಇರುತ್ತೆ ಆಕಾಶ. ಬೆಳಗ್ಗೆ ಆ ಕಿರಣಗಳು ಬರುತ್ತೆ. ಅನಂತರ ಒಂದೊಂದು ಅರ್ಧ ಅವರ್ಗೂ ಅದು ರೈಸ್ ಆಗುತ್ತೆ, ಗೋಲ್ಡ್ ಕಲರ್ ಹೊರಟೋಗುತ್ತೆ, ಕಿತ್ತಳೆ ಬಣ್ಣ ಹೊರಟೋಗುತ್ತೆ, ವೈಟ್ ಕಲರ್ಗೆ ಬರುತ್ತೆ. ಆಮೇಲೆ ಮಧ್ಯಾಹ್ನ ಬಿಸಿಲು, ಅದರಲ್ಲೂ ಬೇಸಿಗೆನಲ್ಲಿ ಭಯಾನಕವಾಗಿ ಕಿರಣಗಳು ಬರುತ್ತೆ. ಅನಂತರ ಡೌನ್ ಆಗ್ತಾ ಹೋಗುತ್ತೆ. 12 ಗಂಟೆ ಮೇಲೆ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆಗೆ ನೋಡಿ, 5:15ರಿಂದ 6 ಗಂಟೆಗೆ ನೋಡಿ, ಮತ್ತೆ ಆರೆಂಜ್ ಕಲರ್. ಆಮೇಲೆ ಸೂರ್ಯ ಅಸ್ತ ಆಗುತ್ತೆ ಪಶ್ಚಿಮದ ಕಡೆ. ಇದು ಸೂರ್ಯ ಭಗವಾನಲ್ಲಿ ನೋಡ್ತಕ್ಕಂಥ ನಾವು ಏರುಪೇರು. ಈ ವಿಚಾರ ಯಾಕೆ ಹೇಳಿದ್ನಂದರೆ, ರಾತ್ರಿ ಹೊತ್ತು ಸೂರ್ಯ ಅಸ್ತ ಆದಮೇಲೆ ಚಂದ್ರ ಭಗವಾನ ಮೇಲೆ ಕಾಣಿಸುತ್ತೆ ನಮಗೆ ಅದೇ ಸೂರ್ಯ ಭಗವಾನನ ಕಿರಣಗಳು ಚಂದ್ರ ಭಗವಾನ ಬೀಳುತ್ತೆ. ಚಂದ್ರ ಭಗವಾನನ ಮೇಲೆ ಬಿದ್ದಂಥ ಕಿರಣಗಳು ಭೂಮಿಗೆ ಬಂದು ತಲುಪುತ್ತೆ. ಭೂಮಿಗೆ ತಲುಪಿದರೆ ನಮಗೇನು ಉಪಯೋಗ? ಬೆಳಕು ಒಂದನೇದು. ಎರಡನೇದು, ಸೂರ್ಯ ಭಗವಾನನ ಕಿರಣಗಳು ಚಂದ್ರನ ಮೇಲೆ ಬಿದ್ದಾಗ ಅಲ್ಲಿರೋ ಮಣ್ಣು, ಚಂದ್ರನ ಮೇಲೆ ಮಣ್ಣು ಇರುತ್ತೆ. ಯಾವ ರೀತಿ ಗೊತ್ತಾ? ಬರೀ ವೈಟ್ ಧೂಳು ಇರುತ್ತೆ.
ಬೂದಿ ಮಣ್ಣು ಅಂತಿರಲ್ಲ ನೀವು, ಬೂದಿ ಮಣ್ಣು, ವೈಟ್ ಶುದ್ಧ ಮಣ್ಣು, ಶುದ್ಧವಾದ ಮಣ್ಣು. ಶುದ್ಧವಾದ ಮಣ್ಣು ಅಂದರೆ ಬಿಳಿ ಮಣ್ಣು, ಬಿಳಿ ಮಣ್ಣು, ಬಿಳಿ ಬೆಟ್ಟಗಳು, ಬಿಳಿ ಗುಟ್ಟಗಳು ಅಲ್ಲ, ಅಷ್ಟೇ ಇರುತ್ತೆ. ಅದರಲ್ಲಿ ಏನಪ್ಪ ವಿಶೇಷ ಅಂದರೆ ಈಲಿಯಂ, ಮೀಥೇನ್, ಇದು ಜೀವ ಜಗತ್ತಿಗೆ ಬೇಕಾದ ಅತ್ಯಂತ ಉಪಯುಕ್ತವಾದ ವಸ್ತು. ಇವಾಗ ಆಮ್ಲಜನಕ ನಮ್ಗೆ ಹೆಂಗಿಲ್ಲಿ ಉಪಯೋಗ ಆಗುತ್ತೆ, ಹಾಗೆ ನಮಗಿಲ್ಲಿ ಭೂಮಿ ಮೇಲೆ ಒಟ್ಟಾರೆ ಈಲಿಯಮ್ ಎಷ್ಟಿದೆ ಗೊತ್ತಾ? ಕೇವಲ 2.5 kg ಇದೆ. 2.5 kg ಇದೆ. ಎಷ್ಟು? ಇಡೀ ಭೂಮಂಡಲದ ಮೇಲೆ ಎಲ್ಲ ಈಲಿಯಮ್ ಸೇರಿಸ್ಬಿಟ್ರೆ 2.5 kg ಈಲಿಯಮ್ ಇದೆ ಅಷ್ಟೇ. ಎಷ್ಟು? 2.5 kg ಈಲಿಯಮ್ ಇರುತ್ತೆ. ಈಲಿಯಮ್ ಇಲ್ಲ ಅಂದರೆ ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಒಂದು ಸೊಳ್ಳೆ ಆಗಲಿ, ತಿಗಣೆ ಆಗಲಿ, ಒಂದು ಸಣ್ಣ ಕ್ರಿಮಿ ಆಗಲಿ ಹುಟ್ಟೋದಿಲ್ಲ. ಈಲಿಯಮ್, ಮೀಥೇನ್ ಇವಿರಬೇಕು. ಇವಿಲ್ಲ ಅಂದರೆ ಹುಟ್ಟೋದಿಲ್ಲ. ಆಮೇಲೆ ಆಮ್ಲಜನಕನೂ ಸ್ವಲ್ಪ ಬೇಕು, ಗಾಳಿ ಬೇಕು, ಶುದ್ಧವಾದ ಗಾಳಿ ಬೇಕು. ಆವಾಗ ಜೀವ ಜಗತ್ತು, ಬೀಜಗಳು, ಕಾಳುಗಳು, ಧಾನ್ಯಗಳು, ಗಿಡಗಳು, ಮರಗಳು ಹುಟ್ಟಬೇಕಾದ್ರೆ ಈಲಿಯಮ್ ಮುಖ್ಯ, ಮೀಥೇನ್ ಮುಖ್ಯ, ಆಮ್ಲಜನಕ ಮುಖ್ಯ, ಇಂಗಾಲದ ಡೈಆಕ್ಸೈಡು ಮುಖ್ಯ. ಇಂಗಾಲದ ಡೈಆಕ್ಸೈಡು ನಾವು ಹೊರಗಡೆ ಬಿಡ್ತೀವಿ, ಪ್ರಾಣಿಗಳು ಹೊರಗಡೆ ಬಿಡ್ತವೆ, ಅವು ಗಿಡಗಳು ಹೀರ್ಕೊಳ್ತವೆ, ಗಿಡಗಳು ಬೆಳೀತವೆ, ಅವು ಎಲೆಗಳಿಂದ ಆಮ್ಲಜನಕ ಬಿಡುಗಡೆ ಮಾಡ್ತವೆ. ಆಮ್ಲಜನಕ ನಾವು ಹೀರ್ಕೊಂಡು, ಜೀವಿಗಳು ಹೀರ್ಕೊಂಡು ನಾವು ಬದುಕ್ತೀವಿ. ನಮ್ಮಿಂದ ಅವು ಜೀವಿಸ್ತವೆ, ಗಿಡ ಮರಗಳು, ಅವುಗಳಿಂದ ನಾವು ಜೀವಿಸ್ತೀವಿ. ನಮ್ಮಿಂದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಅದನ್ನು ಅವು ತಗೊಳ್ತವೆ, ಉಸಿರಾಡ್ತವೆ. ಗಿಡ ಮರ ಬಳ್ಳಿಗಳು ಅವು ಜೀವಿಸ್ತವೆ, ಕಾಯಿ ಪಲ್ಯ ಹೂಗಳು ಎಲ್ಲ ಬಿಡ್ತವೆ, ನಮಗೆ ಅದರಿಂದನೂ ಉಪಯೋಗ. ಹಾಗೆ ಅವುಗಳು ಬಿಡುಗಡೆ ಮಾಡೋ ಆಮ್ಲಜನಕ ಬಿಡುಗಡೆ ಮಾಡ್ತವೆ. ಆಮ್ಲಜನಕ ನಾವು ಹೀರ್ಕೊಳ್ತೀವಿ, ನಾವು ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀವಿ. ಇಂಗಾಲದ ಡೈಆಕ್ಸೈಡ್ ಅಂದರೆ ಕೆಟ್ಟ ಗಾಳಿಯನ್ನು ನಾವು ಆಚೆ ಬಿಡ್ತೀವಿ, ಒಳ್ಳೆ ಗಾಳಿಯನ್ನು ಹೀರ್ಕೊಳ್ತೀವಿ. ಒಳ್ಳೆ ಗಾಳಿ ಎಲ್ಲಿಂದ ಬರುತ್ತೆ? ಆಮ್ಲಜನಕ ಗಿಡ ಮರ ಬಳ್ಳಿಗಳಿಂದ ಬರುತ್ತೆ. ನಾವು ಕೆಟ್ಟ ಗಾಳಿ ಎಲ್ಲಿಂದ ಆಗುತ್ತೆ? ನಮ್ಮಿಂದ ಕೊಳೆತ ಪ್ರಾಣಿಗಳು, ಕೊಳೆತ ಶರೀರ, ಕೊಳೆತ ಗಿಡ ಮರ ಬಳ್ಳಿ ಗೊಬ್ಬರ, ಇದರಿಂದ ಅವುಗೆ ಸಿಗುತ್ತೆ. ಪರಸ್ಪರ ಸಹಕಾರ, ಪರಸ್ಪರ ಹೊಂದಾಣಿಕೆ. ಓಕೆನಾ? ಆದರೆ ಚಂದ್ರ ಭಗವಾನಿಂದ ನಮಗೇನು ಸಿಗುತ್ತೆ? ಈಲಿಯಮ್, ಮೀಥೇನ್. ಭೂಮಿ ಮೇಲೆ ಎಲ್ಲ ಒಟ್ಟು ಎಷ್ಟಿದೆ? ಕೇವಲ 2.5 kg. ಚಂದ್ರ ಭಗವಾನ್ ಮೇಲೆ ಎಷ್ಟಿದೆ? ಟನ್ ಗಟ್ಟಲೆ ಇದೆ. ಟನ್ ಗಟ್ಟಲೆ ಇದೆ. ಟನ್ ಅಂದರೆ ಎಷ್ಟು? 1000 kg ಇದೆ. ನಂಬ್ತೀರಾ? ಅದ್ಭುತ ಅಲ್ವಾ? ಆದರೆ ಪ್ರತಿ ಹುಣ್ಣಿಮೆಗೆ ಭಜನೆಗಳು ಮಾಡ್ತಾರೆ ದೇವಸ್ಥಾನಗಳಲ್ಲಿ. ಏನು ಮಾಡ್ತಾರೆ? ಭಜನೆಗಳು ಮಾಡ್ತಾರೆ, ಪೂಜೆಗಳು ಮಾಡ್ತಾರೆ, ಕಥೆಗಳು ಮಾಡಿಸ್ತಾರೆ. ಜಪ ತಪ ಧ್ಯಾನಕ್ಕೆ ಯೋಗ್ಯ ಪೌರ್ಣಮಿಗಳು ಅಂತಾರೆ. ಯಾಕೆ ಗೊತ್ತಾ? ಪೌರ್ಣಮಿ ದಿನ ಪೂರ್ಣವಾಗಿ ಚಂದ್ರಭಗವಾನ ರೌಂಡಾಗಿ ಕಾಣಿಸ್ತಾನೆ. ಅಂದರೆ ಪೂರ್ತಿಯಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಪೂರ್ತಿಯಾಗಿ ಬಿದ್ದಿರ್ತಾನೆ. ಒಂದು ಸೈಡು ಉತ್ತರದ ಕಡೆ, ಪೂರ್ತಿಯಾಗಿ ಉತ್ತರದ ಕಡೆ ಬಿದ್ದಿರ್ತಾನೆ. ಆವಾಗ ನಮಗೆ ರೌಂಡಾಗಿ ಕಾಣಿಸ್ತಾನೆ, ಅಷ್ಟು ದೊಡ್ಡದಾಗಿ ಕಾಣಿಸ್ತಾನೆ. ಅಂದರೆ ಬೆಳಕು ನಮಗೆ ಹೆಚ್ಚಾಗಿ ಬರುತ್ತೆ. ಅಲ್ಲಿಂದ ಕಿರಣಗಳು, ಈಲಿಯಮ್, ಮೀಥೇನ್ ಕಿರಣಗಳು ಬರ್ತದೆ, ಪ್ರಶಾಂತವಾದ ಕಿರಣಗಳು ಬರ್ತದೆ, ಶಕ್ತಿಶಾಲಿ ಕಿರಣಗಳು ಬರುತ್ತೆ. ಅದು ಹಣ್ಣು ಹಂಪಲ ತರಕಾರಿ ಗಿಡಗಳಿಗೆ ಅದು ಉಪಯೋಗ ಆಗುತ್ತೆ. ರಸ, ಹಣ್ಣುಗಳಲ್ಲಿ ರಸ, ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಅನಾನಸ್ಸು, ಪೈನಾಪಲ್, ತರಕಾರಿಗಳು, ಇದಕ್ಕೆಲ್ಲ ರಸ ಬೇಕಲ್ಲ, ಒಳಗಡೆ ರಸ ಅದೆಲ್ಲಿಂದ ಬರುತ್ತೆ? ಚಂದ್ರ ಭಗವಾನಿಂದ. ಈಲಿಯಮ್, ಮೀಥೇನ್. ಗೊತ್ತಾಯ್ತಾ? ಇಲ್ಲಾಂದರೆ ಎಲ್ಲಿಂದ ಬರ್ತಂಗೆ ಕೊಡ್ರಿ. ಅದೇ ಕಾಳುಗಳಿಗೆ ದವಸ ಧಾನ್ಯ, ಅಕ್ಕಿ, ಬೇಳೆ, ಗೋಧಿ, ಇದಕ್ಕೆಲ್ಲಿಂದ ಬರುತ್ತೆ ಶಕ್ತಿ? ಡಿ ವಿಟಮಿನ್ ಎಲ್ಲಿಂದ ಬರುತ್ತೆ? ಡಿ ವಿಟಮಿನ್, ಗ್ಲೂಕೋಸ್ ಇದೆ ನೋಡಿದರೆ, ಗ್ಲೂಕೋಸು ಡಿ ವಿಟಮಿನು ಅಂದರೆ ಫಲಸಕ್ಕರೆ. ಗ್ಲೂಕೋಸ್ ಅಂದರೆ ಫಲಸಕ್ಕರೆ. ಆದರೆ ಕಾಳುಗಳಲ್ಲಿ ಎಲ್ಲಿಂದ ಬರುತ್ತೆ ಶಕ್ತಿ? ಎಣ್ಣೆ ಪದಾರ್ಥಗಳು. ನೀವು ನೋಡಿರ್ಬೋದು, ಸನ್ರೈಸ್, ಸನ್ಫ್ಲವರ್, ಸೂರ್ಯಕಾಂತಿ ಹೂವು ನೋಡಿದ್ರಾ? ಯಾವ ಕಡೆ ಸೂರ್ಯ ಹುಡ್ತಾನೆ ಆ ಕಡೆ ತಿರುಗುತ್ತದು. ನೋಡಿದ್ರಾ? ಪ್ರಕೃತಿ ಗಿಡ ಹೆಂಗೆ ತಿರುಗುತ್ತೆ? ಎಷ್ಟು ಬುದ್ಧಿ ಇದೆ ಅದಕ್ಕೆ ಅಲ್ವಾ? ಎಷ್ಟು ಜ್ಞಾನ ಇದೆ, ಎಷ್ಟು ಆಸಕ್ತಿ ಇದೆ ಸೂರ್ಯಕಾಂತಿ ಹೂವಿಗೆ. ಅದಕ್ಕೆ ಋಷಿಮುನಿಗಳು ಬೆಳಗ್ಗೆ ಎದ್ದು ನದಿ ಸ್ನಾನ ಮಾಡಿ, ಅಥವಾ ಯಾವುದೋ ತೀರ್ಥಕ್ಷೇತ್ರದಲ್ಲಿ ದೇವಸ್ಥಾನದ ಹತ್ರ ಇರುತ್ತಲ್ಲ ತೀರ್ಥ, ಅದರಲ್ಲಿ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡ್ತಿದ್ರು. ಯಾಕೆ? ಬೆಳಗ್ಗೆ ಸೂರ್ಯ ಭಗವಾನ ಕಿರಣಗಳು ಬೀಳಿ ಮೈ ಮೇಲೆ ಅಂತ, ಆರೆಂಜ್ ಕಲರ್, ಗೋಲ್ಡ್ ಕಲರ್, ಅದರಿಂದ ಎನರ್ಜಿ ಬರುತ್ತೆ, ಶಕ್ತಿ, ತಪೋಶಕ್ತಿ, ಯೋಗಶಕ್ತಿ ಅಂತೀವಲ್ಲ, ಆರೋಗ್ಯ ಬಗ್ಗೆ ಸರಿ ಹೋಗುತ್ತೆ. ಆದರೆ ಚೈತ್ರ ಪೌರ್ಣಮಿಯಲ್ಲಿ ಏನು ವಿಶೇಷಪ್ಪ ಅಂದರೆ, ಚೈತ್ರ ಪೌರ್ಣಮಿ ಬರುತ್ತೆ. ಆ ಪೌರ್ಣಮಿ ಬಹಳ ಶ್ರೇಷ್ಠ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ವಿವರಣೆ ಕೊಡ್ತೀನಿ. ಪ್ರತಿ ತಿಂಗಳು ಒಂದೊಂದು ಪೌರ್ಣಮಿ ಬರುತ್ತೆ.
ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಪೌರ್ಣಮಿ, ಚೈತ್ರ ಪೌರ್ಣಮಿ, ಕಾರ ಹುಣ್ಣಿಮೆ, ಕದ್ರ ಹುಣ್ಣಿಮೆ, ಆಮೇಲೆ ಗುರು ಪೌರ್ಣಮಿ, ಬುದ್ಧ ಪೌರ್ಣಮಿ ಇತ್ಯಾದಿ ಇತ್ಯಾದಿ ಪೌರ್ಣಮಿಗಳು, ಅನಂತ ಹುಣ್ಣಿಮೆ ಅಂತಿರಲ್ಲ. ಹೀಗೆ ಅದರಲ್ಲೂ ಬಹಳ ಶ್ರೇಷ್ಠವಾದದ್ದು ಚೈತ್ರ ಪೌರ್ಣಮಿ, ಉಗಾದಿ ಬಗ್ಗೆ. ಅದು ಯಾಕಂತ ನೆಕ್ಸ್ಟ್ ನಾನು ವಿವರಿಸ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಪೌರ್ಣಮಿಗಳು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಸಂಚಿಕೆಯಲ್ಲಿ, ಈ ಒಂದು ಭಾಗದಲ್ಲಿ. ಉಗಾದಿ ಹಬ್ಬ ವರ್ಷದ ಮೊದಲ ದಿನ ಹಿಂದೂಗಳಿಗೆ ಯಾಕೆ? ಮರಗಿಡಗಳಲ್ಲಿ ಎಲೆ ಉದುರುತ್ತೆ, ಚಿಗುರುತ್ತೆ, ಹೂ ಬರುತ್ತೆ, ಆಮೇಲೆ ಕಾಯಿ ಬರುತ್ತೆ. ಹೊಸ ಬದಲಾವಣೆ ಪ್ರಕೃತಿನಲ್ಲಿ. ಗ್ರಹಗಳು ಒಂದು ಸ್ವಸ್ಥಾನಕ್ಕೆ ಬರ್ತವೆ. ಸ್ವಸ್ಥಾನಕ್ಕೆ ಎಲ್ಲೆಲ್ಲಿ ಒಳ್ಳೆಯ ಸ್ಥಾನ ಇದೆ ಅಲ್ಲಲ್ಲಿ ನಿಂತ್ಕೊಳ್ತವೆ. ಇದರಿಂದ ಎಲ್ಲರಿಗೂ ಭೂಮಿಗೆ ಶಕ್ತಿ ಬರುತ್ತೆ, ಎನರ್ಜಿ, ಗ್ರಾವಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ವೇವ್ಸ್, ತರಂಗಗಳು ಬರುತ್ತೆ ಅಲ್ಲಿಂದ. ಸೋಲಾರ್ ವೇವ್ಸ್ ಅಂತಾರೆ, ಸೋಲಾರ್ ತರಂಗಗಳು, ಸೌರಮಂಡಲ ತರಂಗಗಳು ಬರುತ್ತೆ ಭೂಮಿಗೆ ಚೈತ್ರ ಪೌರ್ಣಮಿಯಲ್ಲಿ, ಉಗಾದಿನಲ್ಲಿ. ಒಂದು 15-18 ದಿನ ಇರುತ್ತೆ ಭೂಮಿ ಮೇಲೆ. ಅದು ಉಗಾದಿಯಿಂದ ಸ್ಟಾರ್ಟ್ ಆದರೆ 18-15 ದಿನ, ಅಂದರೆ ಚೈತ್ರ ಪೌರ್ಣಮಿ ಬರೋವರೆಗೂ ಇರ್ತದೆ. ಆ ತಿಂಗಳೆಲ್ಲ ಇರ್ತದೆ ಅಂತ ಹೇಳ್ಕೊಬಿಡಿ. ಉಗಾದಿ ಯಾವಾಗ ಬರುತ್ತೆ ಆಮೇಲೆ ಒಂದು ತಿಂಗಳಿರುತ್ತೆ. ಆವಾಗ ನಾವೇನು ಮಾಡಬೇಕು? ಉಗಾದಿ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಾವು ವರ್ಷ ಪೂರ್ತಿ ಏನಾದರೂ ಸಂಕಲ್ಪ ಮಾಡಬೇಕು, ಒಳ್ಳೆ ಕೆಲಸಗಳಲ್ಲೇ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೇನು ಮಾಡಬೇಕು? ಉಗಾದಿ ಹಬ್ಬಕ್ಕಿಂತ ಮೊದಲೇ ಏನು ಬರುತ್ತೆ? ಉಗಾದಿ ಹಬ್ಬಕ್ಕಿಂತ ಮೊದಲೇ ನಿಮ್ಗೆ ಗೊತ್ತಿರ್ಬೋದು, ಒಂದು ಪೌರ್ಣಮಿ ಬರುತ್ತೆ ಅಲ್ವಾ? ಆಗ ಸಂಕಲ್ಪ ಮಾಡಬೇಕು. ಏನು ಮಾಡಬೇಕು? ಏನು ಸಂಕಲ್ಪ ಮಾಡಬೇಕು? ಉಗಾದಿ ಹಬ್ಬಕ್ಕಿಂತ ಮೊದಲೇ 15 ದಿನದಲ್ಲಿ ಕದ್ರ ಹುಣ್ಣಿಮೆ, ಕೋಜಾಗರಿ ಹುಣ್ಣಿಮೆ. ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಹಾಕಿದ್ದೀನಿ ವಿಡಿಯೋ ಮಾಡಿ. ಅಲ್ಲಿ ಆ ಟೈಮಲ್ಲಿಂದ ಸಂಕಲ್ಪ ಮಾಡಬೇಕು. ಉಗಾದಿ ಹಬ್ಬಕ್ಕಿಂತ ಮೊದಲಿಂದನೇ ಒಂದು 15 ದಿನ ಮುಂಚೆನೇ ನೀವು ಒಂದು ಸಂಕಲ್ಪ ಮಾಡಬೇಕು. ಏನು? ನೀವೇನೋ ಒಂದು ಮನೆ ಕಟ್ಟಬೇಕು, ಅವಾಗ ಕೂತ್ಕೊಂಡು ಒಂದು 5 ನಿಮಿಷ ಸಂಕಲ್ಪ ಮಾಡಬೇಕು. ಏನೋ ಒಂದು ಆಸ್ತಿ ಮಾಡಬೇಕು, ಖರೀದಿ ಮಾಡಬೇಕು ಜಮೀನು, ಅದಕ್ಕೆ ಕೂತ್ಕೊಂಡು ಸಂಕಲ್ಪ ಮಾಡಬೇಕು. ಮುಂದೆ ಏನೋ ಒಂದು ಕಾರ್ ತಗೋಬೇಕು, ಮುಂದೆ ಏನೋ ಒಂದು ಎಜುಕೇಷನ್ ಮಾಡಬೇಕು, ಎಜುಕೇಷನ್ ಓದಬೇಕು, ಏನೋ ಒಂದು ಕೆಲಸ ಸಂಪಾದನೆ ಮಾಡ್ಕೋಬೇಕು, ಇಲ್ಲ ಆರೋಗ್ಯ ಸರಿ ಮಾಡ್ಕೋಬೇಕು, ಇಲ್ಲ ದುಷ್ಟರ ನಾಶ ಆಗಬೇಕು, ಅದಕ್ಕೆ ನೀವು ಕೂತ್ಕೊಂಡು ಧ್ಯಾನ ಮಾಡಬೇಕು. ಯಾವಾಗ? ಉಗಾದಿ ಹಬ್ಬ ಇನ್ನು 15 ದಿನ ಇದೆ, ಅದಕ್ಕೆ ಮೊದಲೇ ಹುಣ್ಣಿಮೆ ಬರುತ್ತೆ, ಕೋಜಾಗರಿ ಹುಣ್ಣಿಮೆ, ಕದ್ರ ಹುಣ್ಣಿಮೆ. ಆವಾಗಿಂದನೇ ಸ್ಟಾರ್ಟ್ ಮಾಡಬೇಕು ನೀವು ಸಂಕಲ್ಪ ಮಾಡಿದ್ರೆ, ಉಗಾದಿ ಹಬ್ಬಕ್ಕೆ ಮೊದಲಿಂದನೇ ಸಂಕಲ್ಪ ಮಾಡಿದ್ರೆ, ಆಮೇಲೆ ಉಗಾದಿ ಹಬ್ಬ ಸ್ಟಾರ್ಟ್ ಆದಮೇಲೆ ಅದನ್ನು ಹೆಚ್ಚಾಗಿ ನೀವು ಧ್ಯಾನ ಮಾಡಿದ್ರೆ, 2 ನಿಮಿಷ 3 ನಿಮಿಷ 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಅದೇ ಇಟ್ಕೊಂಡ್ರೆ, ಆಮೇಲೆ ಚೈತ್ರ ಪೌರ್ಣಮಿ ಬರುತ್ತೆ ಉಗಾದಿ ಹಬ್ಬದ ದಿನ. ಅವತ್ತು ಹನುಮಾನ್ ಜಯಂತಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಚೈತ್ರ ಪೌರ್ಣಮಿ ದಿನ ಹನುಮಾನ್ ಜಯಂತಿ ಪ್ರತಿ ವರ್ಷ. ಅವತ್ತೇ ನನ್ನ ಬರ್ತ್ಡೇ ಕೂಡ. ಚೈತ್ರ ಪೌರ್ಣಮಿ ದಿನವೇ ನನ್ನ ಜನ್ಮದಿನ, ಅವತ್ತೇ ನಾನು ಹುಟ್ಟಿರೋದು ಅಂತ ಈ ಸೃಷ್ಟಿ ನನಗೆ ತಿಳಿಸ್ಕೊಟ್ಟಿದೆ. ಗೊತ್ತಾಯ್ತಾ? ಆ ಪೌರ್ಣಮಿ ಆದಮೇಲೆ ಒಂದು 3 ದಿನ, ಅಲ್ಲಿವರೆಗೂ ನೀವು ಉಗಾದಿ ಹಬ್ಬದ ದಿನ ಧ್ಯಾನ, ತಪಸ್ಸು, ಯೋಗ ಇವೆಲ್ಲ ಮಾಡಬೇಕು. ಒಳ್ಳೆ ಮನಸ್ಸಿಟ್ಕೋಬೇಕು. ಯಾರ ಮೇಲೂ ಜಗಳ ಆಡಬಾರ್ದು, ಫೈಟ್ ಮಾಡಬಾರ್ದು, ಯಾವುದೋ ಕೆಟ್ಟ ಆಲೋಚನೆ ಮಾಡಬಾರ್ದು. ಕೆಟ್ಟದಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು. ಒಳ್ಳೆಯದಕ್ಕಾಗಿ, ಒಳ್ಳೆ ಆಲೋಚನೆಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಒಳ್ಳೆಯ ಸಂಕಲ್ಪಗಳಿಗಾಗಿ ಆಲೋಚನೆ ಮಾಡಬೇಕು ಉಗಾದಿ ಹಬ್ಬದ ಟೈಮಲ್ಲಿ. ಯಾಕಂದರೆ ಎಲ್ಲ ಗ್ರಹಗಳು, ನಕ್ಷತ್ರಗಳು ಆಯಾ ಸ್ಥಾನದಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಬೇಕು ಆ ರೀತಿ ಇರುತ್ತೆ. ಒಳ್ಳೆಯ ಶಕ್ತಿ ಬರುತ್ತೆ ಭೂಮಿಗೆ. ಚಂದ್ರ ಭಗವಾನಿಂದ ಒಳ್ಳೆ ಹೀಲಿಯನ್, ಮಿಥೇನ್, ಪ್ರಾಣಶಕ್ತಿ, ಪ್ರಾಣವಾಯುವ ಪ್ರಾಣಶಕ್ತಿ, ಎನರ್ಜಿ ಬರುತ್ತೆ. ಪ್ರಕೃತಿನಲ್ಲಿ ಒಳ್ಳೆ ಎನರ್ಜಿ ಇರುತ್ತೆ. ವಸಂತ ಋತು ಅಂತಾರೆ. ಚೈತ್ರ ಪೌರ್ಣಮಿ ವಸಂತ ಮಾಸ ಅಂತಾರೆ. ಕೋಗಿಲೆಗಳೆಲ್ಲ ಕೂಗ್ತಾ ಇರುತ್ತೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಪಕ್ಷಿಗಳು, ಈ ಪ್ರಕೃತಿನಲ್ಲಿ ಹೊಸ ವಾತಾವರಣ ಬರುತ್ತೆ ಅಲ್ವಾ? ಆಮೇಲೆ ಮಳೆ ಬರುತ್ತೆ, ಮುಂಗಾರು ಮಳೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಹೊಸ ವಾತಾವರಣ ಅಲ್ವಾ? ಅದಕ್ಕೆ ಹಿಂದೂಗಳಿಗೆ ಉಗಾದಿ ಹಬ್ಬ ಹೊಸ ವರ್ಷ ಅಂತ ತಿಳ್ಕೊಳ್ಳಿ. ಅದೇ ಜನವರಿ 1 ಜನವರಿ 1 ಬೇಕು. ಏತಕ್ಕೆ? ಇಡೀ ಪ್ರಪಂಚಕ್ಕೆ ಅದು ಬೇಕು. ಏತಕ್ಕೆ? ವ್ಯವಹಾರ ಮಾಡೋಕ್ಕೆ. ವ್ಯವಹಾರ, ಆಫೀಸ್ ವರ್ಕು, ಬ್ಯಾಂಕಿಂಗ್ ವರ್ಕು ಇವೆಲ್ಲ ಮಾಡೋಕ್ಕಷ್ಟೇ ಅದು ಸೀಮಿತ. ನಿಮ್ಗೆ ಯಾವುದೇ ಶಕ್ತಿಯಲ್ಲಿ ಎನರ್ಜಿ ಸಿಗೋಲ್ಲ. ಒಂದು ವೇಳೆ ಸಿಗಲೇಬೇಕಂದ್ರೆ ಸಂಕ್ರಾಂತಿಯಿಂದ ಸಿಗುತ್ತೆ. ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಆಮೇಲೆ ರಥಸಪ್ತಮಿ, ಆಮೇಲೆ ಶಿವರಾತ್ರಿ, ಆಮೇಲೆ ಉಗಾದಿ ಮೇಯ್ನ್. ಗೊತ್ತಾಯ್ತಲ್ಲ? ಅದಕ್ಕೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೀವು ತಿನ್ನೋ ಪದಾರ್ಥಗಳು ಸಾತ್ವಿಕವಾಗಿರಲಿ, ಒಳ್ಳೆಯ ಪದಾರ್ಥಗಳನ್ನು ತಿನ್ನಿ. ತರಕಾರಿಗಳು, ಹಣ್ಣು ಹಂಪಲ, ಸಸ್ಯಾಹಾರ ಆಗಿರಲಿ. ಸಸ್ಯಾಹಾರ ಮೇಯ್ನ್. ಈ ಭಾಳ ವಿಶೇಷವಾಗಿ ಕಾಪಾಡ್ಕೋಬೇಕು ನೀವು. ಆದಷ್ಟು ಒಳ್ಳೆ ಥರ ಇರಬೇಕು. ಗೊತ್ತಾಯ್ತಲ್ಲ? ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸ ಕಾರ್ಯಗಳು ಇಷ್ಟಿದ್ರೆ ನಿಮಗೆ ಒಳ್ಳೆಯ ಎನರ್ಜಿ ಬರುತ್ತೆ.
ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಆದಷ್ಟು. ಅದಕ್ಕೆ ಡೈಲಿ ಯುಗಾದಿ ಹಬ್ಬದ ದಿನದಿಂದ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು, ಪೇಸ್ಟ್ ಮಾಡ್ಕೊಳ್ಳಿ. ಮೊದಲು ಪ್ರೇಯರ್ ಮಾಡ್ಕೊಳ್ಳಿ, ದೇವರಿಗೆ ಧ್ಯಾನ ಮಾಡ್ಕೊಳ್ಳಿ. ಪೇಸ್ಟೆಲ್ಲ ಮಾಡಿ ಮುಖ ತೊಳ್ಕೊಳ್ಳಿ ಅಥವಾ ಸ್ನಾನ ಮಾಡಿ. 5 ಬೇವಿನೆಲ್ಲ ತೊಗೊಳ್ಳಿ, ಒಂದು 6 ಬೇವಿನೆಲ್ಲ 6 ಬೇವಿನೆಲ್ಲ ಒಳ್ಳೆ ಬೇವು ಬಾಯ್ಲಾಕೊ ಚೆನ್ನಾಗಿ ತೊಳಿರಿ. ತೊಳೆದ್ಬಿಟ್ಟು ಬಾಯ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿ ಆಗಿರಿ, ನುಂಗ್ಬಿಡಿ. ಆಮೇಲೆ 1 ಲೋಟ ನೀರು ತಗೊಳ್ಳಿ, ತುಳಸಿ ನೀರು ಇರಬೇಕು. ಒಂದು ಬಾಟ್ಲಲ್ಲಿ 5-6 ಎಲೆ ಇರುವ ತುಳಸಿ ರೆಂಬೆ ಇಟ್ಟಿರಬೇಕು. ನಾನು ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನಿಮಗೆ ಅದು ಗೊತ್ತಿರ್ಬೋದು. ಗೊತ್ತಿಲ್ಲ, ನೋಡಿಲ್ಲ ವೀಡಿಯೋಗಳಂದರೆ ನೋಡಿ. ತುಳಸಿ ಎಲೆ, ಒಂದು ತುಳಸಿ ರೆಂಬೆ ತಗೊಳ್ಳಿ. ಅದರಲ್ಲೇ ಒಂದು 6-7 ಎಲೆಗಳಿರಬೇಕು. ರೆಂಬೆನೇ ಕಿತ್ಕೊಳ್ಳಿ. ನೀವು ನೀರು ಕುಡಿತಿರಲ್ಲ ನೀರು ಬಾಟ್ಲು ಅದರಲ್ಲಿ ಹಾಕ್ಕೊಳ್ಳಿ, ಮುಚ್ಚಳ ಹಾಕ್ಬಿಡಿ. ಆ ನೀರನ್ನೇ ಕುಡ್ಕೊಳ್ಳಿ, ಅವಾಗವಾಗ ಆ ನೀರನ್ನೇ ಕುಡ್ಕೊಳ್ಳಿ. ಮಾರನೇ ದಿನ ಆ ರೆಂಬೆನ ಚೇಂಜ್ ಮಾಡಿ ಹೊಸ ರೆಂಬೆ ಹಾಕಿ ತೊಳೆದ್ಬಿಟ್ಟು ಆ ನೀರನ್ನೇ ಕುಡೀರಿ. ಬೆಳಗ್ಗೆ ಎದ್ದ ತಕ್ಷಣ 1/4 ಲೀಟ್ರ್ ಕುಡೀರಿ. 1/4 ಲೀಟ್ರ್ ಬೆಳಗ್ಗೆ ಎದ್ದ ತಕ್ಷಣ. ಅಂದರೆ ಮುಖ ಗೀಕ ತೊಳೆದು ಪೇಸ್ಟ್ ಮಾಡಿ ಆಮೇಲೆ ಕುಡೀರಿ. ಪೇಸ್ಟ್ ಮಾಡಿ ಅಲ್ಲೆಲ್ಲ ಪೇಸ್ಟ್ ಮಾಡಿ ಆಮೇಲೆ ನೀರು ಕುಡೀರಿ. ಸ್ವಲ್ಪ ಬೇಸಿಗೆನಲ್ಲಿ ಹಂಗೆ ಕುಡೀರಿ ತಣ್ಣೀರೇ. ಚಳಿಗಾಲದಲ್ಲಾದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂಚೂರು. ತುಳಸಿ ರೆಂಬೆ ಇರಬೇಕು, ಮರಿಬಾರ್ದು ಬಾಟ್ಲಲ್ಲಿ. ಇವತ್ತು ಬೆಳಗ್ಗೆ ತುಳಸಿ ರೆಂಬೆ ಹಾಕಿದರೆ ನಾಳೆ ಬೆಳಗ್ಗೆವರೆಗೂ ರೆಂಬೆ ಹಂಗೆ ಇರಬೇಕು. ನೀರು ಮಾತ್ರ ಕುಡಿತಾ ಇರಬೇಕು, ನೀರು ಒಯ್ಕೊಳ್ತಾ ಇರಬೇಕು. ಖಾಲಿ ಆದ್ರೆ ನೀರು ಅದರಲ್ಲಿ ಒಯ್ಕೊಳ್ಳಿ ಮತ್ತೆ ಕುಡೀರಿ, ಖಾಲಿ ಆದ್ರೆ ನೀರು ಒಯ್ಕೊಳ್ಳಿ ಮತ್ತೆ ಕುಡೀರಿ. 1 ಲೋಟ ಬೇವಿನೆಲ್ಲ ಫಸ್ಟ್ 5 ಬೇವಿನೆಲ್ಲ ತಿನ್ನಿ. ಯುಗಾದಿ ಹಬ್ಬ ದಿನದಿಂದ ಪ್ರಾರಂಭ ಮಾಡಿ 5 ಬೇವಿನೆಲ್ಲ ಫಸ್ಟ್ ತಿನ್ಬಿಡಬೇಕು. ಖಾಲಿ ಹೊಟ್ಟೆ, ಟೀ ಕಾಫಿ ಕುಡಿಬಾರ್ದು. ಬೆಳಗ್ಗೆ ಫಸ್ಟ್ ಪೇಸ್ಟ್ ಮಾಡಿದ್ಮೇಲೆ ಬೇವಿನೆಲ್ಲ ನುಂಗ್ಬಿಡ್ಬೇಕು, ಆಮೇಲೆ ನೀರು ಕುಡಿಬೇಕು 1 ಲೋಟ. ಆಮೇಲೆ ಅರ್ಧ ಅವರ್ ಬಿಟ್ಟು ತಿಂಡಿ ಮಾಡ್ಕೊಳ್ಳಿ, ಆಮೇಲೆ ಅರ್ಧ ಅವರ್ ಬಿಟ್ಟು ಟೀ ಕಾಫಿ ಕುಡ್ಕೊಳ್ಳಿ. ಇದು ಪದ್ಧತಿ ಇರಬೇಕು ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ, ಮತ್ತು ಸಂಜೆ ತಿಂಡಿ ಊಟ ಮಾಡ್ಕೊಳ್ಳಿ, ಮತ್ತು ರಾತ್ರಿಗೆ ಒಂಚೂರು ತಿನ್ಕೊಳ್ಳಿ. ಧ್ಯಾನ ತಪಸ್ಸು ಹೆಚ್ಚಾಗಿರಲಿ, ಸರಿನಾ? ಇದು ಹೆಂಗೆ ಧ್ಯಾನ ಮಾಡೋದು, ಹೆಂಗೆ ತಪಸ್ಸು ಮಾಡೋದು, ಹೆಂಗೆ ವಿದ್ಯೆ ಕಲಿಯೋದು ಇದೆಲ್ಲ ಬೇಕಂದರೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಜಾಯ್ನ್ ಆಗಬೇಕು. ಓಕೆನಾ? ಹೀಗೆ ಮಾಡಿದ್ರೆ ಬೇವಿನೆಲ್ಲ ನೀವು ಡೈಲಿ ತಿಂತಾದರೆ 21 ದಿನ, ಎಷ್ಟು ದಿನ? 21 ದಿನ ಬೇವಿನೆಲ್ಲ ತಿನ್ನಬೇಕು. 5 ಎಲೆ 6 ಎಲೆ ಬೆಳಗ್ಗೆ ಎದ್ದು 21 ದಿನ ತಿನ್ನಬೇಕು. ಅದನ್ನು ತಿಂದು ಆಮೇಲೆ ನೀರು ಕುಡಿಬೇಕು. ಹೀಗೆ ಮಾಡಿದ್ರೆ ನಿಮ್ಮ ಚರ್ಮ ರೋಗಗಳಿರೋದಿಲ್ಲ. ಗುಳ್ಳೆಗಳು, ಪೈಲ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹೋಗುತ್ತೆ. ಯಾವುದೇ ಚರ್ಮ ರೋಗ, ಶರೀರದಲ್ಲಿ ಕೊಳೆ ಗಲೀಜು ಅದೆಲ್ಲ ಈ ಬಿಸಿಗೆ ಸೆಕೆಗೆ ಬೇಸಿಗೆನಲ್ಲಿ ಈಚೆ ಬಂದುಬಿಡುತ್ತೆ. ಎಲ್ಲ ಒಳಗಡೆಯಿಂದ ಕಿತ್ಕೊಂಡು ಬಂದುಬಿಡುತ್ತೆ. ಫಿಲ್ಟ್ರ್ ಆಗುತ್ತೆ ಶರೀರವೇ ಫಿಲ್ಟ್ರ್ ಆಗುತ್ತೆ, ಶುದ್ಧಿ ಮಾಡುತ್ತೆ ಶರೀರ. ಹೊಟ್ಟೆ ಒಳಗೆ ಬೇವಿನ ರಸ ಹೋದರೆ ಆಚೆ ಕಡೆ ಬರುತ್ತೆ. ನೀರು ಕುಡಿದ್ಮೇಲೆ ತುಳಸಿ ಅದೆಲ್ಲ ಆಚೆ ಕಡೆ ಬಂತಂದ್ರೆ ಏನರ್ಥ? ಶರೀರದ ಮೂಲಕ. ಶರೀರದಲ್ಲಿ ಸಣ್ಣ ಓಲುಗಳಿರುತ್ತೆ, ತೂತುಗಳು, ಸಣ್ಣ ರಂಧ್ರಗಳಿರ್ತವೆ, ಲಕ್ಷ ಅಲ್ಲ ಕೋಟಿಗಟ್ಟಲೆ ಇರ್ತವ್ರೆ. ಅದರಿಂದ ಸೆಕೆ ಆಚೆ ಬರುತ್ತೆ. ಸೆಕೆ ಮೂಲಕ ಬೇವಿನ ರಸ ಬರುತ್ತೆ. ಆ ಬೇವಿನ ರಸ ಎಲ್ಲ ಈಚೆ ಬರುತ್ತೆ, ಒಳಗಡೆಯಿಂದ ಈಚೆ ಬರುತ್ತೆ. ಆ ರೀತಿ ಶರೀರ ಫಿಲ್ಟ್ರ್ ಆಗುತ್ತೆ ಯುಗಾದಿನಲ್ಲಿ. ಈಗ ಅರ್ಥ ಆಯ್ತಾ? ವೈಜ್ಞಾನಿಕವಾಗಿದು, ಆಧ್ಯಾತ್ಮಿಕವಾಗಿ ಆಯುರ್ವೇದಿಕ್ ಮೆಡಿಸನ್. ನಿಮ್ಮ ಶರೀರ ಒಂದು ಒಳ್ಳೆ ರೋಗ ಆಗುತ್ತೆ. ರೋಗ ವಜ್ರದೇಹ ಆಗುತ್ತೆ. ಆರೋಗ್ಯ ಭಾಗ್ಯದಿಂದ ಕೂಡಿರುತ್ತೆ. ಬರೀ ಸಿಂಪಲ್ ಕೆಲಸ ಇದು, ಗೊತ್ತಾಯ್ತಾ? ಈ ಟೈಮಲ್ಲಿ ಇದು ಮಾಡ್ಕೊಳ್ಳಿ. ಈ ಪಾರ್ಟ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟು ಚೈತ್ರ ಪೌರ್ಣಮಿ ಬಗ್ಗೆ ನಾನು ಮಾಡ್ತೀನಿ ನೋಡಿ. ಇದು ಊಟ, ಸಾತ್ವಿಕ ಆಹಾರ, ಬೇವಿನೆಲೆ, ತುಳಸಿ ನೀರು ಡೈಲಿ ಬಾಟ್ಲಲ್ಲಿ 21 ದಿನ ಈ ಕೆಲಸ ಮಾಡಬೇಕು. ಯುಗಾದಿ ಹಬ್ಬದ ದಿನದಿಂದ ಮೊದಲನೇ ದಿನದಿಂದ. ಮತ್ತು ಧ್ಯಾನ, ತಪಸ್ಸು, ಯೋಗ ಇವೆಲ್ಲ ಮಾಡ್ಕೋಬೇಕು ನಿಮ್ಮ ಕೈಲಾದ ಮಟ್ಟಿಗೆ, ಸರಿನಾ? ಓಕೆ, ನಿಮ್ಗೆ ಒಳ್ಳೆ ಆರೋಗ್ಯ ಬಗ್ಗೆ ಲಭಿಸ್ಲಿ. ನಿಮ್ಮ ಒಳ್ಳೆಯ ಸಂಕಲ್ಪಗಳಿಗೆ ಆ ಭಗವಂತ ದೈವ ನಿಮಗೆ ಕೃಪೆ ತೋರಲಿ. ಯುಗಾದಿ ನೆಕ್ಸ್ಟ್ ಪಾರ್ಟ್ ನಾನು ಮಾಡ್ತೀನಿ, ಅದನ್ನು ನೋಡಿ. ಇದು 2ನೇ ಭಾಗ, ಯುಗಾದಿದು 2ನೇ ಭಾಗ ಇದು. ಓಕೆನಾ? 1ನೇ ಭಾಗ ಯಾರು ನೋಡಿಲ್ಲ ಅವ್ರು ನೋಡಿ, ಹಿಂದೆ ಹಾಕಿದ್ದೀನಿ. ಒಂದು 4-5 ದಿನ ಹಿಂದೆ ಹಾಕಿದ್ದೀನಿ ನೋಡಿ. ಭಾಗ 1 ನೋಡಿ, ಇದು ಭಾಗ 2. ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವ್ರು ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ.